ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ದ ವೇಟ್ ಇಸ್ ಫೈನಲಿ ಓವರ್ ಅಂತಾನೆ ಹೇಳ್ಬೋದು. ನೀವು ಎಲ್ಲರೂ ಕೂಡ ಇವತ್ತು 4 ಗಂಟೆಗೆ ಪ್ರೋಮೋ ಬರುತ್ತಿದೆ, 5 ಗಂಟೆಗೆ ಪ್ರೋಮೋ ಬರ್ತದೆ, 6 ಗಂಟೆ ಕೂಡ ವೇಟ್ ಮಾಡಿದ್ವಿ, 7 ಆಯ್ತು, 8 ಆಯ್ತು, ಈಗ 8 ಗಂಟೆಗೆ ಫೈನಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಫಿಷಿಯಲ್ ಪ್ರೋಮೋ ಕಲರ್ಸ್ ಕನ್ನಡದ ಆಫಿಷಿಯಲ್ ಪೇಜ್ಗಳಲ್ಲಿ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಪ್ರೋಮೋ ಮಾತ್ರ 1 ನಿಮಿಷ 20 ಸೆಕೆಂಡ್ ಇರುವಂತಹ ಪ್ರೋಮೋ ತುಂಬಾನೇ ಅಂದ್ರೆ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ಅದರ ಜೊತೆಗೆ ಸೀಸನ್ 12 ಇದೆ, ಸೆಪ್ಟೆಂಬರ್ 28ರಿಂದ ಶುರು ಆಗಲಿದೆ ಅನ್ನುವಂತ ಮಾಹಿತಿ ಕೂಡ ಪ್ರೋಮೋದಲ್ಲಿ ಇದೆ. ಅದ ಒಂದು ಪ್ರೋಮೋದ ಬಗ್ಗೆ ಕಂಪ್ಲೀಟ್ ರಿವ್ಯೂ ಅನ್ನು ಮಾಡ್ತಾ ಹೋಗ್ತೇವೆ. ಅದಕ್ಕೋಸ್ಕರ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರು ಸೀಸನ್ 12 ಒಂದು ಆಂಕರ್ ಆಗಿ ಒಪ್ಪಿಕೊಳ್ಳಲು, ಅಂದ್ರೆ ಹೋಸ್ಟ್ ಆಗಿ ಒಪ್ಪಿಕೊಳ್ಳಲು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೂಲ್ಸ್ ಅನ್ನು ಹಾಕಿದ್ರು ಅಂತಾನೆ ಹೇಳ್ಬೋದು. ಅದು ಸೀಸನ್ 12 ಶುರುವಿನಿಂದಲೂ ಅದನ್ನು ನಮ್ಮ ಬಿಗ್ ಬಾಸ್ ಸೀಸನ್ 12 ತಂಡ ಪಾಲಿಸ್ತಾ ಬಂದ ಇದೆ. ಮೊದಲನೇದಾಗಿ ನೀವು ನೋಡ್ತಾ ಇರಬಹುದು, ಲೋಗೋ ಪ್ರೋಮೋನು ಕೂಡ ಬಿಟ್ಟಿದ್ರು. ಅದರಲ್ಲಿ ಕನ್ನಡದಲ್ಲಿ 12 ಅನ್ನುವಂತ ಅಕ್ಷರವನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಈಗ ಅದೇ ರೀತಿಯಾಗಿ ನಮ್ಮ ಕನ್ನಡದ ಸಂಸ್ಕೃತಿ ಎಲ್ಲವನ್ನು ಕೂಡ ತೆಗೆದುಕೊಂಡು ಸೀಸನ್ 12 ಪ್ರೋಮೋನು ಮಾಡಿದ್ದಾರೆ. ಅವರು ಹೇಳಿರುವ ಹಾಗೆ ಒಂದು ನರೇಷನ್ ರೀತಿಯಲ್ಲಿ ನಮ್ಮ ಬಿಗ್ ಬಾಸ್ ನ ಒಂದು ವಾಯ್ಸ್ ಅಲ್ಲಿ ಕೂಡ, ಅಂದ್ರೆ ನರೇಷನ್ ಮಾಡುವಂತಹ ವಾಯ್ಸ್ ನಲ್ಲಿ ತುಂಬಾನೇ ಒಂದು ಅದ್ಭುತವಾಗಿ ಪ್ರೋಮೋ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಫೈನಲಿ ನಮ್ಮ ಕಿಚ್ಚ ಸುದೀಪ್ ಅವರ ಫೇಸ್ ಅನ್ನು ಕೂಡ ತೋರಿಸ್ತಾರೆ. ತುಂಬಾನೇ ಒಂದು ಕರ್ಲಿ ಹೇರ್ಸ್ ಬಿಟ್ಟುಕೊಂಡು ನಮ್ಮ ಕಿಚ್ಚ ಸುದೀಪ್ ಅವರ ಲುಕ್ ಅಂತೂ ಮಾತ್ರ ಚಿಂದಿ ಆಗಿದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಒಂದು ನಮ್ಮ ಭಾಷೆ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು, ವೈವಿಧ್ಯತೆ ಆಗಿರ್ಬೋದು, ಒಂದು ಊಟ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ತುಂಬಾನೇ ಒಂದು ವೈವಿಧ್ಯತೆಯಿಂದ ಕೂಡಿರುವಂತಹ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಅವರ ಎಂಟರ್ಟೈನ್ಮೆಂಟ್ಗೆ ನ್ಯೂಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಒಂದು ಸೀರಿಯಲ್ ಆಗಿರ್ಬೋದು, ಸಿನಿಮಾ, ಯಾವುದರ ಬೇರೆ ಬೇರೆ ವೆರೈಟಿಯಲ್ಲಿ ಇರ್ತದೆ. ಆದರೆ ಇಡೀ ಕರ್ನಾಟಕವು ಎಲ್ಲರೂ ಕೂಡ ಒಟ್ಟಿಗೆ ಕುಂತು ನೋಡುವಂತಹ ಒಂದು ತುಂಬಾನೇ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ಸಲುವಾಗಿ ಕುಂತು ನೋಡುವಂತಹ ಒಂದು ರಿಯಾಲಿಟಿ ಶೋ ಅಂದ್ರೆ ಅದು ನಮ್ಮ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಅದೇ ಒಂದು ನರೇಷನ್ ಇಟ್ಕೊಂಡು ರಿಯಾಲಿಟಿ ಶೋಗಳ ಬಾಸ್ ರಿಯಲ್ ಎಂಟರ್ಟೈನ್ಮೆಂಟ್ಗೆ ಒಂದು ಅಡ್ರೆಸ್, ಅದು ನಮ್ಮ ಸೀಸನ್ 12 ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಆ ಒಂದು ಥೀಮ್ ಇಟ್ಟುಕೊಂಡು ತುಂಬಾನೇ ಚೆನ್ನಾಗಿ ಸೀಸನ್ 12 ಪ್ರೋಮೋನು ನರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನೋಡ್ತಾ ಹೋಗ್ಬೋದು, ಕೊನೆಗೆ ನಮ್ಮ ಒಂದು ಫೀಮೇಲ್ ವಾಯ್ಸ್ ಅಲ್ಲಿ ಕೂಡ ನಮ್ಮ ಕಂಟೆಸ್ಟೆಂಟ್ಗಳು ರೆಡಿ ಆಗಿದ್ದಾರೆ. ಸೀಸನ್ 12 ಸೆಟ್ ಕೂಡ ರೆಡಿ ಆಗಿದೆ. ಒಂದು 7 ಕೋಟಿ ಕನ್ನಡಿಗರು ಕೂಡ ಸೀಸನ್ 12 ನೋಡಲು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ನೀವು ಕೂಡ ರೆಡಿ ಅಂತ ಒಂದು ಪ್ರಶ್ನೆ ಹಾಕಿದ ರೀತಿಯಾಗಿ ನಮ್ಮ ಕಿಚ್ಚ ಸುದೀಪ್ ಅವ್ರನ್ನ ಕೇಳ್ತಾರೆ. ನಾನ್ ರೆಡಿ ಅಂತ ಹೇಳಿ ಆ ಬೇಸ್ ವಯಸ್ಸಲ್ಲಿ ಬರುವಂತಹ ಒಂದು ಡೈಲಾಗ್ ಮಾತ್ರ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಅದರ ಜೊತೆಗೆ ಅವರ ಲುಕ್ ಮಾತ್ರ ಒಂದು ಇಂಪಾರ್ಟೆಂಟ್ ಆಗಿ ಅವರ ಲುಕ್ ನೋಡ್ಬೇಕು. ಬ್ಲ್ಯಾಕ್ ಕಾಪಿ ಹಿಡ್ಕೊಂಡು ಅದನ್ನು ತೋರಿಸ್ತಾ ನಾನ್ ರೆಡಿ ಅಂತ ಹೇಳುವಂತಹ ಒಂದು ಶಾರ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನಮ್ಮ ಕನ್ನಡತನ ಒಂದು, ನಮ್ಮ ಕನ್ನಡದ ಸಂಸ್ಕೃತಿ ಎಲ್ಲವೂ ಕೂಡ ಈ ಒಂದು ಪ್ರೋಮೋದಲ್ಲಿ ಕಾಣ್ತಾ ಇದೆ. ನಾವೆಲ್ಲರೂ ಕೂಡ ಸೀಸನ್ 12ಗೋಸ್ಕರ ತುಂಬಾನೇ ವೇಟ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ಸೀಸನ್ 12 ಒಂದು ಪ್ರೋಮೋದ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋದಾದ್ರೆ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಅದ್ರ ಜೊತೆಗೆ ಯಾವುದೇ ರೀತಿಯಾಗಿ ಥೀಮ್ ನ ಇದರಲ್ಲಿ ಬಿಟ್ಕೊಟ್ಟಿಲ್ಲ. ಆದ್ರೆ ಕಂಟೆಸ್ಟೆಂಟ್ಗಳು ಸೆಲೆಕ್ಷನ್ ಮಾತ್ರ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಈ ಒಂದು ಪ್ರೋಮೋದಲ್ಲಿ ಬಂದಿದೆ. ಎಲ್ಲ ಮನೆಯ ಡಿಸೈನ್ ಆಗಿರ್ಬೋದು, ಮನೆಯ ಕೆಲಸ, ಸೆಟ್ ಕೆಲಸ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಅನ್ನುವಂತಹ ನ್ಯೂಸ್ ಮಾತ್ರ ಬಂದಿದೆ. ಅದ್ರ ಜೊತೆಗೆ ಸೆಪ್ಟೆಂಬರ್ 28ರಿಂದ ಸೀಸನ್ 12 ಕೂಡ ಅಫಿಷಿಯಲ್ ಆಗಿ ಶುರು ಆಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಇದೇ ಒಂದು ಪ್ರೋಮೋದಲ್ಲಿ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಸೀಸನ್ 12 ಥೀಮ್ ಏನಿರ್ತದೆ ಅದರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಬಂದಿಲ್ಲ. ನೋಡ್ತಾ ಹೋಗೋಣ, ಮುಂದೆ ಬರುವಂತಹ ಏನಾದರೂ ಅಫಿಷಿಯಲ್ ನ್ಯೂಸ್ ಏನಾದ್ರು ಬಂದ್ರೆ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಆದ್ರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತ ಸಮಯ ಬಂದೇ ಬಿಡ್ತು. ನಮ್ಮ ಸೀಸನ್ 12 ಪ್ರೋಮೋ ಕೂಡ ರಿಲೀಸ್ ಆಯ್ತು. ಇನ್ನೇನು ಕೇವಲ ಒಂದು 24ರಿಂದ 25 ದಿನ ವೇಟ್ ಮಾಡಿದ್ರೆ ಸೀಸನ್ 12 ನಮ್ಮೆಲ್ಲರ ಕಣ್ಮುಂದೆ ನೋಡ್ಲಿಕ್ಕೆ ಸಿಗ್ತದೆ ಅಂತಾನೆ ಹೇಳ್ಬೋದು. ಗೈಸ್, ಯಾರೆಲ್ಲ ವೇಟ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಸೀಸನ್ 12 ಪ್ರೋಮೋ ನಿಮ್ಮ ಪ್ರಕಾರ ಹೇಗೆ ಅನಿಸ್ತೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.